ಸಾರಥಿ ಆದ್ಮೇಲೆ ಮತ್ತೊಂದು 14 ವರ್ಷ ಗ್ಯಾಪ್ ತಗೊಂಡ್ರಿ. ಈ ಸಿನಿಮಾ ಮತ್ತೆ ಗ್ಯಾಪ್ ಬರ್ತಾ ಅಥವಾ ಆಲ್ರೆಡಿ ಸಾಲು ಒಂದು 3-4 ಕಥೆಯಲ್ಲಿ 1-2 ಓಕೆ ಆಗಿದೆ. ಸಿನಿಮಾ ಆಚೆನೂ ನಿಮ್ಗೆ ಒಳ್ಳೆಯ ಫ್ರೆಂಡ್ ಅಂತ ಹೇಳ್ತಾ ಇದ್ದೀನಿ. 10 ಜನ IPS KS ಅಂತ ಲೆಕ್ಕ ಇಲ್ಲ ಬಿಡಿ, 15 ಜನ IAS. ಏನೇ ಅಂತ ಸಿನಿಮಾ ಕೊಟ್ಟಿಂತ ಅಲ್ಲ. ಮನಿ ಇಸ್ ನಾಟ್ ಎ ಕ್ರೈಟೀರಿಯಾ ಸರ್. 17th ಯಾರು ನಿರೀಕ್ಷೆ ಮಾಡಿರಲ್ಲ ಸರ್, ಪ್ರಪಂಚಾದ್ಯಂತ ರಿಲೀಸ್ ಆಗುತ್ತೆ ಸರ್. ಹೀರೋ ಸಾಹೇಬ್ರು ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸತ್ಯಪ್ರಕಾಶನ ಹತ್ರ ಬರ್ಬೇಕಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರ್ಬೇಕಾ ಅಥವಾ ಹೆಂಗೆ? ಹೊಸ ಹುಡುಗರು ಬೆಳೀಲಿ ಬಿಡಿ ಸರ್. ಈ ಸಿನಿಮಾ ಮಾಡೋದಾಯ್ತು, ಸಾರಥಿ ಆದ್ಮೇಲೆ ಮತ್ತೊಂದು 14 ವರ್ಷ ಗ್ಯಾಪ್ ತಗೊಂಡ್ರಿ. ಈ ಸಿನಿಮಾ ಮತ್ತೆ ಗ್ಯಾಪ್ ಬರ್ತಾ ಅಥವಾ ಇಲ್ಲ ಚಾಲೆಂಜ್ ಆಗಿ ಮಾಡೋದು? 200%. ಈಗ ಮಗ ನಿಮ್ಮ legacy ಹೇಳ್ತೀರಿ, ನಾನು ಇನ್ನ ಮುಂಚೂಣಿಗೆ ಬರಲ್ಲ. ಇನ್ನು ನನ್ನ ಮಗರಿಗೆ ಹೇಳಿದ್ದೀನಿ, ನೀನು ಯಾಕಪ್ಪ ತಲೆ ಕೆಡ್ಸ್ಕೊಂತೀಯ. ಈಗ ಅವನು ಆಲ್ರೆಡಿ ಸಾಲು ಒಂದು 3-4 ಕಥೆಯಲ್ಲಿ 1-2 ಓಕೆ ಆಗಿದೆ. ನಾನು ಹೇಳಿದೆ, ತಲೆ ಕೆಡ್ಸ್ಕೊಂಬೇಡಪ್ಪಟ, ನಾನು ಬರುವಾಗ ಏನು ತಂದಿಲ್ಲ ಸರ್. ಊರಲ್ಲಿ ನಮ್ದು ಜಮೀನಿದ್ರು ಕೂಡ ಅಡಿಕೆ ತೋಟ 10 ಎಕರೆ ನಮ್ದೇ, ನಮ್ಮೂರ ಕಡೆ ಇದ್ದಿದ್ದು ತಂದೆದು. ಒಂದು 25-35 ಎಕರೆ ಜಮೀನು, 30 ಎಕರೆ ಜಮೀನಿತ್ತು. ಒಂದು ಕುಂಟೆನೂ ನಾನು ತಗೊಂಡಿಲ್ಲ. ನಾನು ಸ್ವಯಾರ್ಜಿತವಾಗಿ ನಾನು ಸಂಪಾದನೆ ಮಾಡಿರೋದು. ನಮ್ಮ ಮಗನೇ ಯಾವ ಚಪ್ಪಲೆ ಬೆಂಗಳೂರಿಗೆ ಬಂದೆ. UPM ಕಾಲೇಜ್ ಓದ್ಬೇಕಾದ್ರೆ ಒಂದು ಇಡ್ಲಿ ತಿನ್ಕೊಂಡು ಸಾಂಬಾರು ಹಾಕ್ಸ್ಕೊಂಡು ಹೊಟ್ಟೆ ತುಂಬಿಸ್ಕೊತ ಇದ್ವಿ. ಇವತ್ತು ದೇವರೆಲ್ಲ ಕೊಟ್ಟವನೆ, ಓಡಾಡೋ ಕಾರ್ ಕೊಟ್ಟವನೆ, ಇರೋ ಮನೆ ಐತೆ, ಸಾಕಷ್ಟು ಜಮೀನು ಮಾಡಿದ್ದೀವಿ, ಕಷ್ಟ ಬಿದ್ದಿದ್ವಿ. ತಲೆ ಕೆಡಿಸ್ಕೊಂಡು ನಾಳೆನೆ ಶುರು ಮಾಡ್ಕೊ. ಇನ್ನು ನಾನು ಮುಂಚೂಣಿಗೆ ಬರಲ್ಲ. ನೀನ್ ಬೇಕಾದ್ರೆ ನಿಮ್ಮ ಅಪ್ಪನ ಬ್ಯಾಕಪ್ ಅಲ್ಲಿ ಇಟ್ಕೊ, ನೀನು ಫ್ರಂಟಲ್ಲಿ ಬಂದು ಅಷ್ಟೇ. ಮಾಡ್ತೀನಿ ನೋಡಿ. ನೆಕ್ಸ್ಟ್ ಇದು ಮುಗಿತಿದ್ದಂಗೆ ಫೆಬ್ರವರಿ ಮಾರ್ಚ್ ಅಥವಾ ಏಪ್ರಿಲ್ ಮತ್ತೆ ಪೂಜೆ ಮುಹೂರ್ತ ಸ್ಟಾರ್ಟ್ ಮಾಡ್ತಾನೆ. ಹೇಳ್ಬಿಟ್ಟು ರೆಡಿ ಆಗಿದೆ. 2 ಕತೆ ಓಕೆ ಆಗಿದೆ, ಮಾಡ್ತೀವಿ ಸರ್. ಆಮೇಲೆ ಇದು ನಿಮ್ಮ ಮಿತ್ರನ ಸಂಬಂಧಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಅವರು ಅಂದ್ರೆ ಸಿನಿಮಾ ಆಚೆನೂ ನಿಮ್ಗೆ ಒಳ್ಳೆಯ ಫ್ರೆಂಡ್ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಸರ್? ನೋಡಿ, ಏನಾದರೂ ಮನಸ್ಸಿಗೆ ನೋವಾದಾಗ, ಒಂದು ಕಷ್ಟ ಕಾಲದಲ್ಲಿ ಯಾವ ಒಬ್ಬ ಸ್ನೇಹಿತ ಅವನಿಗೆ ಆತ್ಮಸ್ಥೈರ್ಯ ತುಂಬಿ ಅವನ ಜೊತೆಯಲ್ಲಿ ಇರ್ತಾನೆ, ನಿಜವಾಗ್ಲೂ ಅವನಿಗೆ ನಿಜವಾದ ಸ್ನೇಹಿತ. ಆ ನಿಟ್ಟಿನಲ್ಲಿ ಮಿತ್ರ ನನಗೆ ಹೇಳ್ತಾನೆ, ಮನಿ ಬಾಸ್ ನಮ್ಮ ರೆಸಾರ್ಟ್ ಕೊಟ್ಬಾರ, ನಮ್ಮ ಮಂಗಲ್ಯ ಅಂತ ಯಾವುದೋ ರೆಸಾರ್ಟ್ ಮಾಡಿದ್ರು ಕುಣಗಲ್ ಹತ್ರ. ನಿಜವಾಗ್ಲೂ ಅಂತ ಒಬ್ಬ ಗೆಳೆಯ. ನಾನು ಹೇಳಿದೆ ಎಷ್ಟೋ, ಅವನು ಪಾಪ ರಾಗಮ್ ಚಿತ್ರ ಮಾಡಿ ಕೈ ಸುಟ್ಕೊಂಡು ಭಾರಿ ಕಷ್ಟ ಅನುಭವಿಸ್ತಾನೆ. ಆವಾಗಲೂ ನಾವು ಜೊತೆಗಿದ್ದೀವಿ, ದುಡ್ಡಿದ್ದಾಗೂ ಇರ್ತೀವಿ, ದುಡ್ಡಿದ್ದಾಗೂ ಇರ್ತೀವಿ. ನಮ್ಮ ಸ್ನೇಹ ಸರ್, ಅರಿ ಬಿಲೀವ್ ಮಿ ಆರ್ ನಾಟ್ ಸರ್, ನನಗೆ ಸರ್ಕಲಲ್ಲಿ ಒಂದು 10 ಜನ IPS KS ಅಂತ ಲೆಕ್ಕ ಇಲ್ಲ ಬಿಡಿ, ಒಂದು 15 ಜನ IAS. ಸರ್ ನಿಮಗೆ ಮೆಸೇಜ್ ತೋರಿಸ್ತೀನಿ, ಏನೇ ಅಂತ ಸಿನಿಮಾ ಕೊಟ್ಟಿಂತ ಅಲ್ಲ. ನಿಜವಾಗ್ಲು ಸರ್, ಇನ್ನೇನು ಬೇಕು ಸರ್ ನನಗೆ ಹೇಳಿ ಸರ್. ಜೀವನದಲ್ಲಿ 10 ಸಿನಿಮಾ ಮಾಡೋಕ್ಕಿಂತ 2 ಇಂತ ಮಾಡಿದ್ರು ಸಾಕು. ಒಂದು ಸಾರಥಿ ಅದೊಂದು ಮಾರ್ಕ್ ಆಗಿದೆ, ಇದು ಕೂಡ ಒಂದು ಲ್ಯಾಂಡ್ ಮಾರ್ಕ್ ಅಂತ ಸಿನಿಮಾ ಸರ್. ಅದಕ್ಕಿಂತ ಜಾಸ್ತಿ ಹೆಸರು ತಂದು ಕೊಡ್ತು ನನಗೆ ಪ್ರತಿಯೊಬ್ಬರ ವಿಮರ್ಶಕರು, ಪತ್ರಕರ್ತರು, ಸಾಹಿತಿಗಳು. ಈಗ ಸ್ವಾಮೀಜಿಗಳು ತಾವೇ ನೋಡಿ, ಅಂತವ್ರು ಸಿನಿಮಾಗೆ ಬಂದು ನೋಡ್ತಾರೆ ಅಂದ್ರೆ ಸರ್ ನಾವು ಮತ್ತೆ ನೀವ್ ಹೆಂಗ್ ಹೇಳ್ತೀರ? ಏನೋ ನಿರೀಕ್ಷೆ ಕಾಣಲಿಲ್ವಾ? ಸಾಕಷ್ಟು ಒಂದ್ ಕಡೆಗೆ ತಲುಪಲಿಲ್ಲ. ಮನಿ ಇಸ್ ನಾಟ್ ಎ ಕ್ರೈಟೀರಿಯಾ ಸರ್. ನನ್ನ ಆಸೆ ಏನಂದ್ರೆ, ಇವತ್ತು ಹೇಳ್ತಾ ಇದ್ದೀನಿ, ಜನಗಳು ಅರ್ಥ ಮಾಡ್ಕೊಂಡು ಬಂದು ಸಿನಿಮಾ ನೋಡಿದ್ಮೇಲೆ ಇವತ್ತು ಮೂತ್ತಾಗಿ ಬಂದಿರೋದು ಹೆಂಗೆ, ಎಂತಹ ಸಿನಿಮಾನೇ ಅಂತ ಬರುತ್ತೆ. ಅದ್ ಬಿಡಿ, ನಾನು ಬಂದು ನೋಡಿ ಸಿನಿಮಾ ನೋಡಿ, ನಾನು ಅದೇ ಉದ್ದೇಶಕ್ಕೋಸ್ಕರ ಸರ್. ನನಗೆ ಇವಾಗ ಸಂಪೂರ್ಣ ಒಂದು ಹ್ಯಾಪಿ ಏನಂದ್ರೆ 17th ಯಾರು ನಿರೀಕ್ಷೆ ಮಾಡಿರಲ್ಲ ಸರ್. ಆ ರೀತಿ ಪ್ರಪಂಚಾದ್ಯಂತ ರಿಲೀಸ್ ಆಗುತ್ತೆ ಸರ್. ಇದು ನಿಮ್ಮ ಹತ್ರನೇ ನಾನು ಬಾಯ್ ಬಿಟ್ಟಿದ್ದು. ಇದು ನಮ್ಮ ಹೀರೋ ಸಾಹೇಬ್ರು ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಸತ್ಯ ಹೇಳ್ತಾ ಇದ್ದೀನಿ. ಅವ್ರನ್ನ ಕಾಮಿಡಿ ಏನೋ ಪಾಪ ನಾನೇನು ಮಾಡಬೇಕು, ಯಾವ ಪ್ರಚಾರ ಮಾಡಬೇಕು, ಯಾವ ಥರ ಮಾಡಬೇಕು, ನನ್ನ ನಿಟ್ಟಿನಲ್ಲಿ ನಾನು ಮಾಡ್ತಾ ಇದ್ದೀನಿ. ಅವ್ರೂ ಸಹ ನಿಜವಾಗ್ಲೂ ನನ್ನ ಫ್ರೆಂಡ್ ಆಗ್ತಿಲ್ಲ, ರಮೇಶ್ ಅಂತ ಇದ್ದಾರೆ, ನಿಮ್ಗೆ ಗೊತ್ತಿದೆ, ಸಾಹಿತಿಗಳು. ಅವ್ರನ್ನು ಏನಾದರೂ ಮಾಡಿ ಸಿನಿಮಾ ಗೆಲ್ಸ್ಬೇಕು ಸರ್ ಅಂತ ಹಗಲು ರಾತ್ರಿ ಹೊರಡ್ತಾನಪ್ಪ ವಿಜಯ್ ಅಂತಂದ್ರೆ ಹೇಳಿದ್ರು ನನಗೆ. ಸರಿ ಆಯಿತು ಮಾಡಿ, ಅವ್ರು ಮಾಡ್ತಾವ್ರೆ, ನಾವೆಲ್ಲ ಒಂದು ಕಡೆ
ಇವೆಲ್ಲ ಒಂದು ಕ್ಲಬ್ ಆದಾಗ ಬೇರೆ ರೀತಿಯೇ ದೊಡ್ಡ ಇದಾಗುತ್ತೆ. ಈ ಮತ್ತೆ ಏನಾದರೂ ವಿಜಯ್ ಜೊತೆ ಏನಾದ್ರು ಪ್ರಾಜೆಕ್ಟ್ ಯೋಚನೆ ಮಾಡಿದ ಸರ್? ನಾನು ಯಾರ ಜೊತೆ ಅಂತಲ್ಲ, ನನ್ನ ಕತೆ ಇಷ್ಟ ಯಾರಿಗೆ ಇಷ್ಟ ಆದಮೇಲೆ ಅದು ಯಾರಿಗೆ ಸೂಟ್ ಆಗುತ್ತೆ ಅಂಥವ್ರಿದ್ರೆ ಮಾತ್ರ ಮಾಡ್ತೀನಿ ಸರ್. ನಾನು ಇಂಥವ್ರೆ ಅವರೇ ಇವರೇ ಅಂತಲ್ಲ, ಯಾರೇ ಆಗಿಲ್ಲ. ಸತ್ಯಪ್ರಕಾಶ್ ಅವರು ಇನ್ನೂ ಆಕ್ಟಿವ್ ಆಗಿರ್ತಾರೆ ಸಿನಿಮಾ ರಂಗದಲ್ಲಿ. ಇನ್ನು ಮುಂದೆ ಸತ್ಯಪ್ರಕಾಶನ ಹತ್ರ ಬರ್ಬೇಕಂದ್ರೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತರ್ಬೇಕಾ ಅಥವಾ ಹೆಂಗೆ? ಇಲ್ಲ ಸರ್, ನಾನು ಹೇಳಿದಲ್ಲ, ಹೊಸ ಹೊಸ ಹುಡುಗರು ಬೆಳೀಲಿ ಬಿಡಿ ಸರ್. ಅದನ್ನೇ ಒಂದು ನಮ್ಮಲ್ಲಿ ನೋಡಿ, ಈಗ ಅವಕಾಶಗಳಿಲ್ಲ. ಈಗ ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಸರ್ ತಂದೆದಿರಾದ ಮಕ್ಕಳಿದ್ದಾರೆ. ಇಲ್ಲಿ ಯಾರಿದ್ದಾರೆ ಸರ್? ಒಂದು ದೊಡ್ಡ ಆಸ್ತಿ ಅಪ್ಪು ಕಳ್ಕೊಂಡ್ವಿ. ಎರಡನೇದು ನಮ್ಮ ದರ್ಶನ. ಹಿಂಗಾಯ್ತು. ಇವತ್ತು ಇರೋದೇ ಬೇರೆಣಿಕೆ ಇಷ್ಟು. ಸೊ ಹೊಸ ಹೊಸ ಪ್ರತಿಭೆಗಳು ಬರಲಿ ಸರ್. ಈಗ ನಮ್ಮ ಬ್ಯಾನರ್ ರಿತನ್ಯ ಅವರು ಈಗ ನಮ್ಮದ್ರಲ್ಲಿ ಮಾಡಿದ್ರು ನೋಡಿ. ಯಾವ ಒಂದು 30 ವರ್ಷದ ಒಬ್ಬ ನಟಿನೂ ಮಾಡೋಕ್ಕಾಗಲ್ಲ ಅಂಥ ಒಂದು ಸೈನ್ಸ್ ಕಂಡು ಎಕ್ಸ್ಪೀರಿಯನ್ಸ್ ಆಕ್ಟರ್ ಥರ ಮಾಡಿದ್ದಾರೆ. ಸೊ ಈಗ ನಮ್ಮ ಬ್ಯಾನರಿಂದ ಬಂತ ಶಿಶಿರು ಖುಷಿ ನಮ್ಗಿದೆ ಸರ್. ಎಲ್ಲ ಒಂದು ಕಡೆ ದೊಡ್ಡ ಮಟ್ಟಕ್ಕೆ ಬೆಳಿಬೋದು ಥರನ ಒಳ್ಳೊಳ್ಳೆ ಪ್ರಾಡಕ್ಟ್. ಆ ಕತೆಗೆ ನಾನು ಹಂಗಂದ್ಬಿಟ್ಟು ಹೊಸೊಬ್ಬರನ್ನ ಹಾಕೊಂಡೆ ಸಿನಿಮಾ ಮಾಡ್ತೀನಿ ಅಂತಲ್ಲ, ಕತೆಗೆ ಯಾರು ಸೂಕ್ತ ಆತಾರೋ ಮುಂದೆ ಖಂಡಿತ ಖಂಡಿತ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ, ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.